ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಇಂಡಿಯಾ ಫಾರ್ ಐಎಎಸ್ ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಡೇ 26 ನ ವಿಡಿಯೋ ಡಿಸ್ಕಷನ್ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ನಿಮ್ಮ ಡೇ 26ಗೆ ನಿಮಗೆ ಕೊಟ್ಟಂತಹ ಪ್ರಶ್ನೆ ಬಂದು ಡಿಸ್ಕಸ್ ದ ಸಿಗ್ನಿಫಿಕೆನ್ಸ್ ಆಫ್ ಡೆಲಿಗೇಷನ್ ಆಫ್ ಅಥಾರಿಟಿ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ವಾಟ್ ಆರ್ ದ ಪೊಟೆನ್ಷಿಯಲ್ ಬೆನಿಫಿಟ್ಸ್ ಅಂಡ್ ಚಾಲೆಂಜಸ್ associated with effective delegation in the context of Indian bureaucracy. Suggest measures to overcome these challenges and enhance the effectiveness of delegation. ಸಾರ್ವಜನಿಕ ಆಡಳಿತದಲ್ಲಿ ಅಧಿಕಾರದ ನಿಯೋಗದ ಮಹತ್ವವನ್ನು ಚರ್ಚಿಸಿ ಭಾರತೀಯ ಅಧಿಕಾರಶಾಹಿಯ ಹಿನ್ನೆಲೆಯಲ್ಲಿ ಪರಿಣಾಮಕಾರಿ ನಿಯೋಗದಿಂದ ಉಂಟಾಗುವ ಸಂಭಾವ್ಯ ಪ್ರಯೋಜನಗಳು ಮತ್ತು ಸವಾಲುಗಳು ಯಾವುವು, ಈ ಸವಾಲುಗಳನ್ನು ನಿವಾರಿಸಲು ಮತ್ತು ನಿಯೋಗದ ಪರಿಣಾಮಕಾರಿತ್ವವನ್ನು ಹೆಚ್ಚಿಸಲು ಅಗತ್ಯ ಕ್ರಮಗಳನ್ನು ಸೂಚಿಸಿ. ಸೊ ಇದು ನಿಮಗೆ ಒಂದು 15 ಅಂಕಗಳ ಪ್ರಶ್ನೆ ಆಗಿದ್ದು 250 ಪದಗಳ ಒಂದು ಮಿತಿಯಲ್ಲಿ ಉತ್ತರವನ್ನು ಉತ್ತರಿಸಬೇಕಾಗತ್ತೆ. ಇನ್ನು ನಿಮ್ಮ ಪ್ರಶ್ನೆಯನ್ನು ಅರ್ಥೈಸಿಕೊಳ್ಳೋದು ನೋಡೋದಾದ್ರೆ ನಮ್ಗೆ ಇಲ್ಲಿ ಅಧಿಕಾರದ ನಿಯೋಗ ಅಂತ ಕರಿತೀವಿ ಅಥವಾ ಡೆಲಿಗೇಷನ್ ಆಫ್ ಅಥಾರಿಟಿ, ಇದ್ರ ಬಗ್ಗೆ ನಮಗೆ ಕ್ವಶನ್ ಅನ್ನು ಇರುವಂಥದ್ದು. ಅಂದ್ರೆ ಬೇಸಿಕ್ ನಮ್ಮ ಒಂದು ಪ್ರಶ್ನೆಯ ಥೀಮ್ ಇರುವಂಥದ್ದು ಅಥವಾ ಪ್ರಶ್ನೆ ಯಾವುದ್ರ ಮೇಲೆ ಕೇಳಲಾಗಿದೆ ಅಂತ ಅಂದ್ರೆ ಅದು ಡೆಲಿಗೇಷನ್ ಆಫ್ ಅಥಾರಿಟಿ ಮೇಲೆ. ಬಟ್ ನಮಗೆ ಪ್ರಶ್ನೆಯನ್ನು ಕೇಳಿರುವಂಥದ್ದು ಏನು? ಸೊ ಸಂಭಾವ್ಯ ಪ್ರಯೋಜನಗಳು ಅಂದ್ರೆ ನಮ್ಮ ಸಾರ್ವಜನಿಕ ಆಡಳಿತದಲ್ಲಿ ಈ ಡೆಲಿಗೇಷನ್ ಆಫ್ ಅಥಾರಿಟಿಯನ್ನ ಅಥವಾ ಅಧಿಕಾರದ ನಿಯೋಗವನ್ನ ನಾವು ಅಳವಡಿಸ್ಕೊಳ್ಳೋದ್ರಿಂದಾಗಿ ಆಗುವಂತಹ ಪ್ರಯೋಜನಗಳು ಯಾವ್ಯಾವು, ಅಂಡ್ ಅದು ಎದುರಿಸ್ತಾ ಇರುವಂತಹ ಸವಾಲುಗಳು ಏನೇನು, ಅಂಡ್ ಆ ಸವಾಲುಗಳಿಂದ ಹೊರಬರೋದಿಕ್ಕೆ ಅಥವಾ ಅದರ ಒಂದು ಪರಿಣಾಮಕಾರಿತ್ವವನ್ನ ಹೆಚ್ಚಳ ಮಾಡೋದಕ್ಕೆ ಇರುವಂತಹ ಅಗತ್ಯ ಕ್ರಮಗಳು ಯಾವುವು ಅವನ್ನ ಸೂಚಿಸಬೇಕಾಗಿರುತ್ತೆ. ಇದನ್ನ ನಾವು 3 ಪಾಠಗಳಲ್ಲಿ ಆನ್ಸರ್ ಅನ್ನ ಬರೀಬೇಕಾಗುತ್ತೆ. ಮೊದಲಿಗೆ ಇಂಟ್ರೊಡಕ್ಷನ್ ಅಲ್ಲಿ ನೀವು ಸಾರ್ವಜನಿಕ ಆಡಳಿತದಲ್ಲಿ ಅಧಿಕಾರದ ನಿಯೋಗ ಅಂದ್ರೆ ಏನು ಅಂತ ಆನ್ಸರ್ ಅನ್ನ ಬರೀತೀರಾ ಅಥವಾ ಮಹತ್ವ ಅಂದ್ರೆ ಏನು ಅಂತ ಬರೀತೀರಾ. ಅದರ ನಂತರದಲ್ಲಿ ಪ್ರಯೋಜನಗಳು ಯಾವ್ಯಾವು, ಈ ಅಧಿಕಾರದ ನಿಯೋಗವನ್ನ ನಾವು ಅಳವಡಿಸ್ಕೊಳ್ಳೋದ್ರಿಂದ ಸಿಗುವಂತಹ ಪ್ರಯೋಜನಗಳು ಯಾವ್ಯಾವು ಅಥವಾ ಈ ಅಳವಡಿಸ್ಕೊಳ್ಳೋದ್ರಲ್ಲಿ ಇರುವಂತಹ ಸವಾಲುಗಳು ಯಾವ್ಯಾವು, ಆ ಸವಾಲುಗಳಿಂದ ಹೊರಬರೋದಕ್ಕೆ ಇರುವಂತಹ ಸೂಕ್ತ ಕ್ರಮಗಳು ಯಾವ್ಯಾವು ಅಥವಾ ಅಗತ್ಯ ಕ್ರಮಗಳು ಯಾವ್ಯಾವು ಅನ್ನೋ ರೀತಿಯಲ್ಲಿ ಆನ್ಸರ್ ಅನ್ನ 3 ಪಾರ್ಟ್ನಲ್ಲಿ ನೀವು 3 ಹೆಡ್ಡಿಂಗ್ಗಳನ್ನ ಅಥವಾ ಶೀರ್ಷಿಕೆಗಳನ್ನ ಹಾಕಿಕೊಂಡು ಉತ್ತರವನ್ನ ಬರಿಬೇಕಾಗತ್ತೆ. ಕೊನೆಯದಾಗಿ ಕನ್ಕ್ಲೂಷನ್ ಅಲ್ಲಿ ಹೇಗೆ ನಿಮಗೆ ಸಾರ್ವಜನಿಕ ಆಡಳಿತದಲ್ಲಿ ಈ ಅಧಿಕಾರದ ಒಂದು ನಿಯೋಗ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್, ಇದರಿಂದಾಗಿ ಎಷ್ಟು ಎಫೆಕ್ಟಿವ್ ಆಗಿ ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಪ್ರೈವೇಟ್ ಅಡ್ಮಿನಿಸ್ಟ್ರೇಷನ್ ಎರಡೂ ಕೂಡ ಒಂದು ಕಟ್ಟ ಕಡೆಯ ಅನುಭೋಗಿ ಅಂತ ನಾವೇನ್ ಕರಿತೀವಿ, ಕಟ್ಟ ಕಡೆಯ ಒಂದು ಭಾರತದ ಒಂದು ಪ್ರಜೆಗೂ ಕೂಡ ಹೇಗೆ ತಲುಪುತ್ತೆ ಅನ್ನುವಂಥದ್ದು ನೀವು ಆನ್ಸರ್ ಅಲ್ಲಿ ಬಿಲ್ಡ್ ಮಾಡಬೇಕಾಗತ್ತೆ. ಅಪ್ರೋಚ್ ಅನ್ನು ನೋಡೋದಾದ್ರೆ ಮೊದಲಿಗೆ ಅಧಿಕಾರ ನಿಯೋಗ ಅಂದ್ರೆ ಏನು ಅಂತ ಬರಿತಾ ಬರ್ತಾರೆ. ಅಂದ್ರೆ ಹಿರಿಯ ಅಧಿಕಾರಿಗಳು ತನ್ನ ಕಿರಿಯ ಅಧಿಕಾರಿಗಳಿಗೆ ಅಥವಾ ತನ್ನ ಹುದ್ದೆಗಿಂತ ಅದು ತನ್ನ ಪೊಸಿಷನ್ಗಿಂತ ಕೆಳಗಿರುವ ಅಧಿಕಾರಿಗಳಿಗೆ ತನ್ನ ಅಧಿಕಾರವನ್ನ ನಿಯೋಗ ಮಾಡುವಂಥದ್ದು, ವರ್ಗಾಯಿಸುವಿಕೆಯನ್ನ ನಾವು ಅಧಿಕಾರದ ನಿಯೋಗ ಅಂತ ನಾವು ಕರಿತಾ ಬರ್ತೀವಿ. ಬರೀತೀರಾ. ಅಂಡ್ ಸಾರ್ವಜನಿಕ ಆಡಳಿತದಲ್ಲಿ ಅಧಿಕಾರ ನಿಯೋಗದ ಮಹತ್ವ ಅಥವಾ ಇಂಪಾರ್ಟೆನ್ಸ್ ಅಂತ ಒಂದು ಹೆಡ್ಡಿಂಗ್ ಹಾಕೊಂಡು ಸಮಯದ ದಕ್ಷತೆ ಆಗಿರ್ಬೋದು ಅಥವಾ ಸಮಯದ ಒಂದು ಸೂಕ್ತ ನಿರ್ವಹಣೆ ಆಗಿರ್ಬೋದು, ವಿಶೇಷತೆ ಅಂದ್ರೆ ಕೆಲವು ಅಧಿಕಾರಿಗಳಲ್ಲಿ ನಿರ್ದಿಷ್ಟವಾದಂತಹ ಕೌಶಲ್ಯಗಳು ಅಥವಾ ಪರಿಣಿತಿಗಳನ್ನ ಕಂಡು ಬರ್ತೀವಿ. ಸೊ ಅದರಿಂದಾಗಿ ಈ ಅಧಿಕಾರದ ನಿಯೋಗ ಮಾಡೋದ್ರಿಂದಾಗಿ ನಾವು ಆ ಒಂದು ವಿಶೇಷತೆಯನ್ನ ಹೆಚ್ಚು ಗಳಿಸಬಹುದಾಗಿರುತ್ತೆ. ಜವಾಬ್ದಾರಿಯನ್ನ ಹೆಚ್ಚಿನ ಜನರಿಗೆ ಅಥವಾ ಅನೇಕ ಮಟ್ಟದಲ್ಲಿ ಅದನ್ನ ಜವಾಬ್ದಾರಿಯನ್ನು ವಹಿಸಬಹುದಾಗಿರುತ್ತೆ. ಈ ಅಂಶಗಳನ್ನು ನೀವು ಆನ್ಸರ್ ಅಲ್ಲಿ ಬಿಲ್ಡ್ ಮಾಡಿ. ದೆನ್ 4th ಪಾಯಿಂಟ್ ಅಲ್ಲಿ ನೀವು ಅಭಿವೃದ್ಧಿಗಳ ಅಥವಾ ಉದ್ಯೋಗಿಗಳ ಅಭಿವೃದ್ಧಿ ಆಗಿರ್ಬೋದು, ಹೊಣೆಗಾರಿಕೆ ಆಗಿರ್ಬೋದು, ಇವೆರಡನ್ನು ಬರೆಯುವಂಥದ್ದು. ಅಂಡ್ ಈ ಪರಿಣಾಮಕಾರಿ ನಿಯೋಗದ ಒಂದು ಸಂಭಾವ್ಯ ಪ್ರಯೋಜನಗಳು ಯಾವ್ಯಾವು ಅಂತ ಒಂದು ಹೆಡ್ಡಿಂಗ್ ಹಾಕೋತೀರಾ. ಆ ಹೆಡ್ಡಿಂಗ್ ಅಲ್ಲಿ ನಿಮಗೆ ವರ್ಧಿತ ಉತ್ಪಾದನೆ ಅಂತ ಕರೀತಾರೆ. ಅಂದ್ರೆ ಎಂಪ್ಲಾಯಿಗಳು ಏನಿರ್ತಾರೆ ಈ ಎಂಪ್ಲಾಯಿಗಳ ಒಂದು ಉತ್ಪಾದಕತೆ ಅಂದ್ರೆ ಅವರ ಒಂದು ಎಫೆಕ್ಟಿವ್ನೆಸ್ ಇನ್ನೊಂದಷ್ಟು ಎನ್ಹಾನ್ಸ್ ಆಗ್ತಾ ಬರುತ್ತೆ, ವರ್ಧಿತ ಆಗ್ತಾ ಬರುತ್ತೆ. ಸೊ ಅದನ್ನ ನೀವು ಬರೀತಾ ಬರ್ತೀರಾ. ಅಂಡ್ ನಿರ್ಧಾರ ತೆಗೆದುಕೊಳ್ಳುವಿಕೆಯಲ್ಲಿ ಸುಧಾರಣೆ ಅಂತ ಇನ್ನೊಂದು ಹೆಡ್ಡಿಂಗ್ ಅನ್ನು ಹಾಕಿ, ಅಂಡ್ ಉದ್ಯೋಗಿಗಳ ಒಂದು ತೃಪ್ತಿ ಮತ್ತು ಪ್ರೇರಣೆಯನ್ನು ಸಿಗುವಂಥದ್ದು, ಅಂಡ್ ಸಾಂಸ್ಥಿಕ ಕಲಿಕೆ ಅಂತ ನಾವೇನ್ ಕರಿತೀವಿ. ಅಂದ್ರೆ ನಿಯೋಗದ ಮೂಲಕ ಜ್ಞಾನ ಮತ್ತು ಪರಿಣಿತಿಯನ್ನ ಸಂಸ್ಥೆಯಾದ್ಯಂತ ಪ್ರಸಾರ ಮಾಡಲಾಗುತ್ತೆ. ಇದರಿಂದಾಗಿ ಒಂದು ನಿರಂತರ ಕಲಿಕೆ ಮತ್ತು ಅಭಿವೃದ್ಧಿಯ ಸಂಸ್ಕೃತಿಯನ್ನು ನಾವು ಉದ್ಯೋಗಿಗಳಲ್ಲಿ ಬೆಳೆಸಿದಂಗಾಗತ್ತೆ. ಸೊ ಇದನ್ನು ನೀವು ಅಂಶದಲ್ಲಿ ಒನ್ ಆಫ್ ದ ಪಾಯಿಂಟ್ಸ್ ಅಲ್ಲಿ ಬರೀತಾ ಬರಬಹುದು. ಅಂಡ್ ಭಾರತೀಯ ಅಧಿಕಾರಶಾಹಿಯಲ್ಲಿ ನಿಯೋಗಕ್ಕೆ ಸಂಬಂಧಿಸಿದಂತಹ ಯಾವ್ಯಾವ ಸಮಸ್ಯೆಗಳಿದೆ, ಸವಾಲುಗಳಿದೆ ಅಂತ ನೋಡ್ತಾ ಬಂದಾಗ ಅಧಿಕಾರವನ್ನ ನಿಯೋಜಿಸಲು ಅಧಿಕಾರಿಗಳ ಒಂದು ಹಿಂಜರಿಕೆ ಅಂದ್ರೆ ತನ್ನಿಂದ ಕೆಳಗಡೆ ಇರುವಂತಹ ಕೆಳ ಅಧಿಕಾರಿಗಳಿಗೆ ತನ್ನ ಒಂದು ಅಧಿಕಾರವನ್ನ ವರ್ಗಾಯಿಸೋದಕ್ಕೆ ಹಿರಿಯ ಅಧಿಕಾರಿಗಳು ಇಚ್ಛೆಯನ್ನ ಪಡುವುದಿಲ್ಲ. ಸೊ ಆ ಹಿಂಜರಿಕೆಯನ್ನ ನಾವು ನೋಡ್ತಾ ಬರ್ತೀವಿ. ಅದಾಗಿರ್ಬೋದು ಅಥವಾ ಅಸಮರ್ಪಕವಾದಂತಹ ಸಂವಹನ ಅಂತ ಕರಿತೀವಿ. ಅಂದ್ರೆ ಏನು ಕಮ್ಯುನಿಕೇಶನ್ ಇರುತ್ತೆ ಅಧಿಕಾರಿಗಳ ನಡುವೆ ಅದು ತುಂಬಾನೇ ಚೆನ್ನಾಗಿರಲ್ಲ, ಅಷ್ಟು ಮಟ್ಟಿಗೆ ಸೂಕ್ತವಾಗಿರಲ್ಲ.
ಇರೋಲ್ಲ. ಸೊ ಅದರಿಂದಾಗಿ ಈ ಅಧಿಕಾರವನ್ನು ನಿಯೋಗ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ಅಂಡ್ ತರಬೇತಿ ಮತ್ತು ಅಭಿವೃದ್ಧಿಯಲ್ಲಿ ಉದ್ಯೋಗಿಗಳಲ್ಲಿ ಕೊರತೆಯನ್ನು ಕಾಣಬಹುದು. ಅದು ಕೂಡ ಒಂದ್ಸಲಿ ನಮಗೆ ಈ ಸಮಸ್ಯೆಗಳಲ್ಲಿ ಸವಾಲು ಅಂತ ಕಾಣ್ತೀವಿ. ಅಥವಾ ಹೊಣೆಗಾರಿಕೆಯಲ್ಲಿನ ಸಮಸ್ಯೆಗಳು ಅಂದ್ರೆ ಲೈಕ್ ಅದರಿಂದ ಬರುವಂತಹ ಒಂದು ಯಶಸ್ಸನ್ನ ಎಲ್ಲರೂ ಕ್ಲೇಮ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಬಟ್ ಆ ಒಂದು ಲೈಕ್ ಏನೋ ಒಂದು ಪ್ರಾಜೆಕ್ಟ್ ನಲ್ಲಿ ಇರುವಂತಹ ಸಮಸ್ಯೆಗಳನ್ನ ಅಥವಾ ಹೊಣೆಗಾರಿಕೆಯನ್ನು ಯಾರೂ ಒತ್ಕೊಳ್ಳೋಕೆ ರೆಡಿ ಇರೋದಿಲ್ಲ. ಸೊ ಅದಾಗಿರ್ಬೋದು. ಅಂಡ್ ಈ ಸವಾಲುಗಳಿಂದ ಹೊರಬರೋದಕ್ಕೆ, ಈ ಸವಾಲುಗಳಿಂದ ನಿವಾರಣೆಗೆ ಇರುವಂತಹ ಕ್ರಮಗಳು ಯಾವ್ಯಾವು ಅಂತ ಇನ್ನೊಂದು ಹೆಡ್ಡಿಂಗ್ ಹಾಕೊಂಡು ಅಲ್ಲಿ ಪಾಯಿಂಟ್ ಡೌನ್ ಮಾಡ್ತಾ ಬರ್ತೀರಾ. ಅಂದ್ರೆ ಉದ್ಯೋಗಿಗಳಲ್ಲಿ ವಿಶ್ವಾಸವನ್ನ ಬೆಳೆಸೋದಾಗಿರ್ಬೋದು, ಅಥವಾ ಪರಿಣಾಮಕಾರಿ ಸಮೂಹವನ್ನ ನಾವು ಬೆಳೆಸ್ಕೋತಾ ಬರುವಂಥದ್ದು ಅಥವಾ ಬೆಳೆಸುವಂಥದ್ದು, ಅಧಿಕಾರಿಗಳ ನಡುವೆ ಅಥವಾ ಎಂಪ್ಲಾಯಿಗಳ ನಡುವೆ ಒಂದು ಪರಿಣಾಮಕಾರಿಯಾದಂತಹ ಎಫೆಕ್ಟಿವ್ ಕಮ್ಯುನಿಕೇಶನ್ ಅನ್ನು ನಾವು ಎಸ್ಟಾಗುವಂಥದ್ದು, ತರಬೇತಿಯನ್ನ ಮತ್ತು ಅಭಿವೃದ್ಧಿಯನ್ನ ನೀಡುವಂಥದ್ದು, ಕಾರ್ಯವಿಧಾನವನ್ನು ಸುವ್ಯವಸ್ಥೆಗೊಳಿಸುವಂಥದ್ದು, ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನವನ್ನು ಮಾಡುವಂಥದ್ದು, ಮತ್ತು ಎಂಪ್ಲಾಯಿಗಳ ಭಾಗವಹಿಸುವಿಕೆಯನ್ನು ನಾವು ಹೆಚ್ಚಳ ಮಾಡುವಂಥದ್ದು ನೀವು ಬಂದ್ರೆ ಅಂದಾಗಿರುತ್ತೆ. ಕೊನೆಗೆ ಉಪಸಂಹಾರವನ್ನ, ಸೊ ಹೇಗೆ ನಮ್ಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಅನ್ನೋ ರೀತಿಯಲ್ಲಿ ನೀವು ಆನ್ಸರ್ನ ಬಿಲ್ಡ್ ಮಾಡ್ತಾ ಎಂಡ್ ಮಾಡ್ತೀರಾ. ಸೊ ಇದಿಷ್ಟು. ಸೊ ಈ ಏನು ಡೆಲಿಗೇಷನ್ ಆಫ್ ಪವರ್ ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು, ಅದು ಡೆಲಿಗೇಷನ್ ಆಫ್ ಅಥಾರಿಟಿಗೆ. ಇನ್ನು ಇಂಗ್ಲಿಷ್ ಮಾಧ್ಯಮದಲ್ಲಿ ಬರೆಯುವಂತಹ ಸ್ಪರ್ಧಾರ್ಥಿಗಳು ಡೆಲಿಗೇಷನ್ ಆಫ್ ಅಥಾರಿಟಿ ಅಂದ್ರೆ ಏನು ಕೊಡ್ತೀರಾ. ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಡೆಲಿಗೇಷನ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಂದಾಗ ಎಫಿಷಿಯನ್ಸಿ ಇನ್ ಟೈಮ್ ಮ್ಯಾನೇಜ್ಮೆಂಟ್, ಸ್ಪೆಷಲೈಸೇಷನ್ ಅಂಡ್ ರೆಸ್ಪಾನ್ಸ್ ಅಂಡ್ ಎಂಪ್ಲಾಯಿ ಡೆವಲಪ್ಮೆಂಟ್ ಅಂಡ್ ಅಕೌಂಟಬಿಲಿಟಿ, ಈ 5 ಪಾಯಿಂಟ್ಗಳನ್ನ ನೀಡಬಹುದು. ದೆನ್ ಪೊಟೆನ್ಷಿಯಲ್ ಬೆನಿಫಿಟ್ಸ್ ಆಫ್ ಎಫೆಕ್ಟಿವ್ ಡೆಲಿಗೇಷನ್ ಬಂದಾಗ ಎನ್ಹಾನ್ಸ್ಡ್ ಪ್ರೊಡಕ್ಟಿವಿಟಿ, ಇಂಪ್ರೂವ್ಡ್ ಡಿಸಿಷನ್ ಮೇಕಿಂಗ್, ಮೋಟಿವೇಶನ್ ಅಂಡ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಬೋದು, ಅಥವಾ ಆರ್ಗನೈಸೇಷನಲ್ ಇರ್ಬೋದು. ಅಂಡ್ ವಾಟ್ ಆರ್ ದ ಚಾಲೆಂಜಸ್ ಅಸೋಸಿಯೇಟೆಡ್ ವಿತ್ ಡೆಲಿಗೇಷನ್ ಇನ್ ಇಂಡಿಯನ್ ಬ್ಯೂರೋಕ್ರಸಿ ಅಂತ ಬಂದಾಗ ರಿಲೆಕ್ಟೆನ್ಸ್ ಆಫ್ ಡೆಲಿಗೇಟ್ ಆಗಿರ್ಬೋದು, ಇನ್ಅಡಿಕ್ವೇಟ್ ಕಮ್ಯುನಿಕೇಶನ್ ಆಗಿರ್ಬೋದು, ಅಂಡ್ ಬ್ಯೂರೋಕ್ರೆಟಿಕ್ ರೆಡ್ ಟೇಪಿಸಮ್ ಆಗಿರ್ಬೋದು, ಲ್ಯಾಕ್ ಆಫ್ ಟ್ರೈನಿಂಗ್ ಡೆವಲಪ್ಮೆಂಟ್ ಅಂಡ್ ಅಕೌಂಟಬಿಲಿಟಿ ಇಶ್ಯೂಸ್. ಈ 5 ಪಾಯಿಂಟ್ ಹೊಸ ಪಾಯಿಂಟ್ಗಳು ಕೂಡ ಬರೀತಾ ಬರ್ಬೋದು. ಅಂಡ್ ವಾಟ್ ಆರ್ ದ ಮೆಷರ್ಸ್ ಟು ಓವರ್ಕಮ್ ದೀಸ್ ಚಾಲೆಂಜಸ್ ಅಂತ ಯೂಶಲಿ ಒಂದು ಹೆಡ್ಡಿಂಗ್ ಹಾಕೊಂಡು, ಸೊ ಬಿಲ್ಡಿಂಗ್ ಟ್ರಸ್ಟ್ ಅಮಾಂಗ್ ಎಂಪ್ಲಾಯೀಸ್ ಆಗಿರ್ಬೋದು, ಎಫೆಕ್ಟಿವ್ ಕಮ್ಯುನಿಕೇಶನ್ ಬಿಟ್ವೀನ್ ಎಂಪ್ಲಾಯೀಸ್, ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್, ಸ್ಟ್ರೀಮ್ಲೈನಿಂಗ್ ಪ್ರೊಸೀಜರ್ಸ್, ಮಾನಿಟರಿಂಗ್ ಅಂಡ್ ಇವ್ಯಾಲ್ಯೂಯೇಷನ್ಸ್, ಅಂಡ್ ಎನ್ಕರೇಜಿಂಗ್ ಪಾರ್ಟಿಸಿಪೇಷನ್ ವಿತ್ ಇನ್ ದ ಎಂಪ್ಲಾಯೀಸ್. ಈ ರೀತಿ ಬಂದಾಗ ಅದೊಂದು ಬೆಸ್ಟ್ ಆನ್ಸರ್ ಆಗಿರುತ್ತೆ. ದೆನ್ ಕೊನೆಯದಾಗಿ ಕನ್ಕ್ಲೂಷನ್ ನ ಬರೀತಾ ಎಂಡ್ ಮಾಡ್ತಾ ಬರ್ತೀರಾ ನೀವು ಆನ್ಸರ್ನ. ಡೇ 26ನ ನೀವು ಒಂದು ಪ್ರಶ್ನೆ ಆಗಿರುತ್ತೆ. ಇನ್ನು ಡೇ 27ಗೆ ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಬಗ್ಗೆ ಒಂದು ಪ್ರಶ್ನೆಯನ್ನು ಬರಲಾಗುತ್ತೆ. ಸೊ ಇದಿಷ್ಟು ಈ ದಿನದ ಅಂದರೆ ಡೇ 25ನ ಒಂದು ವಿಡಿಯೋ ಡಿಸ್ಕಷನ್ ಆಗಿರುತ್ತೆ. ಡೇ 26ನ ವಿಡಿಯೋ ಡಿಸ್ಕಷನ್ ಆಗಿರುತ್ತೆ. ಸೊ ಥ್ಯಾಂಕ್ ಯು.